ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಧಿಕೃತವಾದಂಥ ಮಾಹಿತಿ ಸಿಗ್ತಾ ಇದೆ. ಅದರೆಲ್ಲದರ ಬಗ್ಗೆನೂ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ತಾವೇನಾದರೂ ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಾವಿಲ್ಲಿ ನೋಡ್ಬೋದು, ಕರ್ನಾಟಕ ಸರ್ಕಾರದ ನಡಾವಳಿಗಳು ಅಂದರೆ 2025-26ನೇ ಸಾಲಿನಲ್ಲಿ ಏನೊಂದು ಬಜೆಟ್ ಆಗಿತ್ತು, ಆ ಒಂದು ಬಜೆಟ್ ಖಂಡಿಕೆ 124ರ ಘೋಷಣೆಯಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಹಾಗೂ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಹಾಗೂ UVCE ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವ 2000 ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಅಂತೇಳಿ ಇರತಕ್ಕಂಥದ್ದು. ಇಲ್ಲಿ 2025-26ನೇ ಸಾಲಿನ ಅಂದರೆ ಆರ್ಥಿಕ ಸಾಲಿನ ಆಯವ್ಯಯ ಭಾಷಣದ ಖಂಡಿಕೆ 124ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೆಳಕಂಡದಂತೆ ಘೋಷಣೆ ಮಾಡಿದರು. ಅಂದರೆ ಅವರು ಭಾಷಣದಲ್ಲಿ ಅಂದರೆ ಈ ಒಂದು ಬಜೆಟ್ನಲ್ಲಿ ಏನು ಹೇಳಿದರು ಅಂತಂದರೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಹಾಗೂ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಗಳಲ್ಲಿ ಖಾಲಿ ಇರುವ 2000 ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸಲಾಗುವುದಂತೇಳಿ ಈ ಹಿಂದೆ ಅಂದರೆ 2025-26ನ ಒಂದು ಸಾಲಿನ ಬಜೆಟ್ ಮಂಡಿಸುವಾಗ ಹೇಳಿದರು. ಈಗ ಇತ್ತೀಚೆಗೆ ಅದಕ್ಕೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿರ್ತಕ್ಕಂಥ ಒಂದು ಸುದ್ದಿನೂ ಕೂಡ ಹರಿದಾಡಿತ್ತು. ಅದು ತಮಗೂ ಕೂಡ ಗೊತ್ತಾಗಿರ್ಬೋದು ಅಂತ ನಾನು ಭಾವಿಸ್ತೀನಿ. ಸದರಿ ಆಯವ್ಯಯ ಘೋಷಣೆಯಂತೆ ಅನುಷ್ಠಾನಕ್ಕಾಗಿ ಆರ್ಥಿಕ ಇಲಾಖೆಯು ನೀಡಿದಂಥ ಒಂದು ಬಜೆಟ್ ಸಲಹೆ ಅನ್ವಯ ಕಾರ್ಯಭಾರ, ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು AICTE ಪರಿಷ್ಕೃತ ವಿದ್ಯಾರ್ಥಿ ಬೋಧಕರ ಅನುಪಾತದ ಅಂದರೆ ಏನು ರೇಷಿಯೋ ಇರುತ್ತೆ, ಆ ಒಂದು ಮಾರ್ಗಸೂಚಿಗಳನ್ನು ಆಧರಿಸಿ ಸರ್ಕಾರಿ ಪದವಿ ಕಾಲೇಜುಗಳು ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು, ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಗಳು ಹಾಗೂ ವಿಶ್ವವಿದ್ಯಾಲಯ ಏನಿದೆ, ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು, ಈ ಒಂದು UVCE ಇಲ್ಲಿ ಖಾಲಿ ಇರತಕ್ಕಂಥ ಒಟ್ಟು ಎಲ್ಲವೂ ಸೇರಿ 2000 ಬೋಧಕ ಹುದ್ದೆಗಳೇನು ಖಾಲಿವೆ, ಆ ಒಂದು ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಇದೀಗ ಕ್ರಮ ಕೈಗೊಳ್ಳಬೇಕಂತೇಳಿ ಈ ಒಂದು ವಿಷಯ ಇರತಕ್ಕಂಥದ್ದು. ಹಾಗಾಗಿ ಮುಂದೆ ನೋಡೋದಾದರೆ ನೋಡಿ, ಸದರಿ ಪ್ರಸ್ತಾವನೆಯಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ 440 ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಮಂಜೂರಾಗಿರುವ ಹುದ್ದೆಗಳ ಪೈಕಿ ಪ್ರಸ್ತುತ ಖಾಲಿ ಇರುವ 754 ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ಭರ್ತಿ ಮಾಡಲು ಹಾಗೂ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದಲ್ಲಿ ಇರತಕ್ಕಂಥ 72 ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡುವ ಅಗತ್ಯವಿರುವುದಾಗಿ ಕೋರಿಕೆ ಬಂದಿರುವ ಹಿನ್ನೆಲೆಯಲ್ಲಿ ಸದರಿ ಹುದ್ದೆಗಳನ್ನು ಭರ್ತಿ ಮಾಡಲು ಪ್ರಸ್ತಾಪಿಸಲಾಗಿರುತ್ತದೆ ಅಂತೇಳಿ. ನೋಡಿ, ಇಲ್ಲಿ 754 ಇದೆ. ಮೊನ್ನೆ ನಾವು ಬಹುತೇಕ 824 ಅಂತೇಳಿ 826 ಅಂತೇಳಿ ಚರ್ಚೆ ಮಾಡಿದ್ವಿ ಅನಿಸುತ್ತೆ. ಸೊ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಸದ್ಯಕ್ಕೆ ಇಲ್ಲಿರ್ತಕ್ಕಂಥ ಮಾಹಿತಿ ಅನ್ವಯ 754 ಅಂತಲೇ ಓದ್ಕೊಳ್ಳಿ. ಮುಂದೆ ನೋಡೋಣ ಅದೇನಾಗುತ್ತೆ ಅಂತೇಳಿ. ಮುಂದುವರೆದು ತಾಂತ್ರಿಕ ಶಿಕ್ಷಣ ಇಲಾಖೆಯ ಅಧೀನದಲ್ಲಿರ್ತಕ್ಕಂಥ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಹುದ್ದೆಗಳನ್ನು ಕೂಡ ಭರ್ತಿ ಮಾಡೋದಕ್ಕೆ ಹೇಳಿರೋಂಥದ್ದು. ಸೊ ಇಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ತಾವಿಲ್ಲಿ ನೋಡ್ಬೋದು 754 ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ಭರ್ತಿ ಅಂತ ಇಲ್ಲಿದೆ. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ನೋಡಿ, ಸಹಾಯಕ ಪ್ರಾಧ್ಯಾಪಕರು 826, ಹಾಗೆ ಇಲ್ಲಿ ಉಪನ್ಯಾಸಕರು ಅಂದರೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ 941, ಆಮೇಲೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಅಂದರೆ 186, UVCಯಲ್ಲಿ ಒಟ್ಟಾರೆ 47. ಅಂದರೆ ಇಲ್ಲಿ ನೀವು ಮೇಲೆ ನೋಡ್ಬೋದು ವಿಷಯ ಭರ್ತಿ ಮಾಡಲು ಅನುಮತಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ಹುದ್ದೆಯ ಹೆಸರು ಅಂತೇಳಿ. ಇಲ್ಲಿ ಹುದ್ದೆಗಳ ಹೆಸರು ಇರೋದಂಥದ್ದು, ಇಲ್ಲಿ ಹುದ್ದೆಗಳ ಸಂಖ್ಯೆ ಇರತಕ್ಕಂಥದ್ದು ಒಟ್ಟಾರೆಯಾಗಿ 2000 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಷರತ್ತುಗಳನ್ನು ತಾವು ನೋಡ್ಬೋದು. ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯಕ್ಕೆ ಅನುಮತಿಸಿರುವ 47 ಹುದ್ದೆಗಳನ್ನು ಭರ್ತಿ ಮಾಡುವ ಮೊದಲು ಆರ್ಥಿಕ ಇಲಾಖೆ ಅನಧಿಕೃತ ಟಿಪ್ಪಣಿ ಮೊನ್ನೆ ಸಂಖ್ಯೆ FD 22 ಅಂತೇನು ಬಂದಿತ್ತು, ಅದು ಒಂದು ಅದರ ಅನ್ವಯ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರತಕ್ಕಂಥ 72 ಬೋಧಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮಾಹಿತಿ ಹಾಗೂ ಅಗತ್ಯ ದಾಖಲೆಗಳನ್ನು ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯವು ಸರ್ಕಾರಕ್ಕೆ ಒದಗಿಸುವುದು. ಅಂದರೆ ಈ ಒಂದು UVCE ಅವರು ಏನು ಮಾಡ್ಬೇಕಂದ್ರೆ 72 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಏನು ಹೇಳಿದರೆ, ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದ ಹಾಗೆ UVCE ಅವರು ಒಂದು ಸರಿಯಾದಂಥ ದಾಖಲೆಗಳನ್ನು ಸರ್ಕಾರಕ್ಕೆ ಒದಗಿಸಬೇಕು. ಮತ್ತು ಸರ್ಕಾರವು ಅನುಮೋದನೆ ನೀಡಿದ ನಂತರ ಸದರಿ ಹುದ್ದೆಗಳ ನೇಮಕಾತಿಗೆ ಮುಂದಿನ ಕ್ರಮ ಕೈಗೊಳ್ಳತಕ್ಕದ್ದು ಅಂತೇಳಿ ಇರುವಂಥದ್ದು. ಹಾಗೆ ಎರಡನೇ ಷರತ್ತನ್ನು ನೋಡೋದಾದರೆ, ಸದರಿ ಹುದ್ದೆಗಳನ್ನು ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ ಅಗತ್ಯ ವಿದ್ಯಾರ್ಹತೆ ಹಾಗೂ ನೇಮಕಾತಿ ವಿಧಾನದನ್ವಯ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡತಕ್ಕದ್ದು. ಮತ್ತು ಮೂರನೇ ಷರತ್ತು ಇರತಕ್ಕಂಥದ್ದು, ಈ ಹುದ್ದೆಗಳ ನೇಮಕಾತಿಗೆ ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಮೀಸಲಾತಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. ನಾಲ್ಕನೇದಿರ್ತಕ್ಕಂಥದ್ದು, ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಮೀಸಲಿರುವ ಹುದ್ದೆಗಳನ್ನು ನಿಯಮಾನುಸಾರ ವರ್ಗೀಕರಿಸಿ ನೇಮಕಾತಿಗೆ ಕ್ರಮವಹಿಸತಕ್ಕದ್ದು. ಹೀಗೆ ಇಲ್ಲಿ ಏನಾಗಿದೆ ಅಂತಂದರೆ ನೋಡಿ, ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಇದೆ
ಡೇಟ್ ಕೂಡ ಇರತಕ್ಕಂಥದ್ದು. ಇವೆಲ್ಲವೂ ನೋಡ್ಬೋದು. ಈ ಎಲ್ಲ ಈ ಒಂದು ಸರ್ಕಾರದ ನಡವಳಿಕೆಗಳನ್ನು ಇಷ್ಟು ಇಲ್ಲಿ ಪ್ರತಿಯನ್ನು ಇವರಿಗೆ ಸಲ್ಲಿಸಿರ್ತಕ್ಕಂಥದ್ದು. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಒಂದು ದೊಡ್ಡ ಮಟ್ಟದ ನೇಮಕಾತಿ ಆಗ್ತಾ ಇದೆ. ಸೊ ಇದರಲ್ಲಿ ತಾವು ಕೂಡ ಭಾಗಿದಾರರಾಗಬೇಕು. ಇಂಥ ಒಂದು ಹುದ್ದೆಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬಾರ್ದು. ಯಾಕಂದರೆ 826 ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತೀವಿ ಅಂತೇಳಿ ಹೇಳಿದರೆ ಒಂದು ಬೃಹತ್ ನೇಮಕಾತಿನೇ ಆಯ್ತಿದ್ದು. ಯಾಕಂದರೆ ಈ ಒಂದು ಡಿಗ್ರಿ ಕಾಲೇಜ್ಗಳು ನಮ್ಮ ರಾಜ್ಯದಲ್ಲಿರ್ತಕ್ಕಂಥದ್ದು 440. ಅದರಲ್ಲಿ ಈಗಿರ್ತಕ್ಕಂಥ ಅಂದರೆ ನೋಡಿ, ಈಗ ಆಲ್ರೆಡಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಮತ್ತು ಇತ್ತೀಚೆಗೆ ಅಂದರೆ ಆಲ್ರೆಡಿ ಆಗಲೇ 2021ರಲ್ಲಿ ಹೊರಡಿಸಿದಂಥ ನೋಟಿಫಿಕೇಷನ್ನು. ಆದರೆ ಅವರೆಲ್ಲರಿಗೂ ಇತ್ತೀಚೆಗೆ ಆರ್ಡರ್ ಕಾಪಿಯನ್ನು ಕೊಡಲಾಗಿತ್ತು. ಇದೆಲ್ಲವನ್ನು ನೋಡೋದಾದರೆ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಲೇಟ್ ಆಗುತ್ತೆ ಅಂತ ಭಾವಿಸಿದ್ವಿ. ಬಟ್ ಪುನಃ ಈ ಒಂದು ಡಿಗ್ರಿ ಕಾಲೇಜಿನಲ್ಲಿರ್ತಕ್ಕಂಥ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಈಗ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಹೇಳಿದರೆ, ಯಾರೆಲ್ಲ ಕೆಸೆಟ್ಟನ್ನು ಓದ್ತಾ ಇದ್ರಿ ಸ್ವಲ್ಪ ಸೀರಿಯಸ್ ಆಗಿ ಚೆನ್ನಾಗಿ ಓದ್ಕೊಡ್ರಿ. ನಾನು ಈ ಹಿಂದೆ ನಿಮಗೆ ಸಲಹೆಯನ್ನು ನೀಡಿದ್ದೆ. ಅಕ್ಟೋಬರ್ 11ರಂದು ಕೆಸೆಟ್ ಎಕ್ಸಾಮ್ ಇರತಕ್ಕಂಥದ್ದು. ಅದಕ್ಕಿಂತ ಮುಂಚೆ ಒಂದು ನೆಟ್ ಎಕ್ಸಾಮ್ ನಡೆಯುತ್ತೆ. ಆ ಕಾರಣದಿಂದಾಗಿ ಕೇವಲ ಕೆಸೆಟ್ಟನ್ನು ನಂಬಿಕೊಂಡು ಕೊಡೋಕೆ ಹೋಗಬೇಡಿ. ಯಾಕಂದರೆ ಅಚಾನಕ್ಕಾಗಿ ಕ್ವಶನ್ ಪೇಪರ್ ಟಫ್ ಬಂತು ಅಥವಾ ನೀವೇ ಏನೋ ಮಿಸ್ಟೇಕ್ಗಳನ್ನು ಮಾಡಿಕೊಂಡು ಕೆಸೆಟ್ ಏನಾದರೂ ಆಗಲಿಲ್ಲ ಅಂತಂದರೆ ಇಂಥ ಹುದ್ದೆಯಿಂದ ನೀವು ವಂಚಿತರಾಗ್ತೀರಿ. ಆ ಕಾರಣದಿಂದಾಗಿ ನೆಟ್ ಎಕ್ಸಾಮನ್ನು ಬರೀರಿ. ಒಂದು ಸಾರಿ ಜೂನ್ ಜುಲೈನಲ್ಲಿ ನೆಟ್ ಎಕ್ಸಾಮ್ ನಡೆಯುತ್ತೆ. ಆ ಕಾರಣದಿಂದಾಗಿ ಒಂದು ಬಾರಿ ನಿಮಗೆ ನೆಟ್ ಸಿಗುತ್ತೆ, ಒಂದು ಬಾರಿ ಕೆಸೆಟ್ ಸಿಗುತ್ತೆ. ಎರಡರಲ್ಲಿ ನೀವು ಯಾವುದಾದ್ರೂ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಂಡ್ರಿ ಅಂದರೆ ಆಗ ಈ 826 ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳೇನಿದೆ ಈ ಹುದ್ದೆಗಳಿಗೆ ನೀವು ಎಕ್ಸಾಮ್ ಬರೆಯೋದಕ್ಕೆ ನೀವು ಅರ್ಹರ ಇರ್ತೀರಿ. ಆ ಕಾರಣದಿಂದಾಗಿ ನೋಡೋಣ, ಏನೋ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಆಗಾಗ ಸುದ್ದಿಗಳು ಬರ್ತಾನೆ ಇದ್ದಾವೆ. ಇದು ಆದಷ್ಟು ಬೇಗನೆ ಒಂದು ನೋಟಿಫಿಕೇಷನ್ ಆದರೆ ಎಲ್ರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಯಾರೆಲ್ಲ ಕೆಸೆಟ್ಟು ಅಥವಾ ನೆಟ್ಟು ಅಥವಾ PhD ಈ ಮೂರರಲ್ಲಿ ಒಂದನ್ನು ಕ್ಲಿಯರ್ ಮಾಡಿಕೊಂಡು ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಓದ್ತಾ ಇದ್ದೀರಿ, ನಿಮ್ಮ ಸಬ್ಜೆಕ್ಟು ನೀವು ಚೆನ್ನಾಗಿ ಓದ್ಕೊಡ್ರಿ. ಮತ್ತು ನಿಮಗೆ ಈ ಹಿಂದೆನೇ ನಾನು ಹೇಳಿದ್ದೀನಿ ಏನಂದರೆ ಕೆಸೆಟ್ಟು, ಆ ನಂತರ ನೆಟ್ಟು, ಆ ನಂತರ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್, ಈ ಮೂರು ಎಕ್ಸಾಮ್ ಏನಿದೆ, ಮೂರು ಎಕ್ಸಾಮಿನ ಸಿಲೆಬಸ್ಸು ಒಂದೇ ರೀತಿಯಾಗಿರೋದ್ರಿಂದ ನೀವು ಚೆನ್ನಾಗಿ ಓದ್ಕೊಂಡ್ರೆ ಅಂದರೆ ಕೆಸೆಟ್ ಕ್ಲಿಯರ್ ಆಗುತ್ತೆ. ಕೆಸೆಟ್ ಕ್ಲಿಯರ್ ಆಯಿತು ಅಂದರೆ ನೀವು ಡೈರೆಕ್ಟಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಬರಿಬೋದು. ಒಂದು ವೇಳೆ ಕೆಸೆಟ್ ಆಗಿಲ್ಲ, ನೆಟ್ ಆಗಿತ್ತು ಅಂದ್ರೂ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಬರಿಬೋದು. ಒಟ್ಟಾರೆಯಾಗಿ ನಾನು ಹೇಳ್ತಾ ಇರುವಂಥದ್ದು ಏನಂತಂದರೆ ಕೆಸೆಟ್ಟು, ನೆಟ್ಟು ಹಾಗೂ ಅಸಿಸ್ಟೆಂಟ್ ಪ್ರೊಫೆಸರ್ ಇದು ಒಂದು ಸಿಲೆಬಸ್ ಸೇಮ್ ಇದೆ. ಆ ಕಾರಣದಿಂದಾಗಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಓದಿದ್ರೆ ಅಂತಂದರೆ ಇಲ್ಲಿ ಅವಕಾಶ ನಿಮಗೆ ಸಿಗುತ್ತೆ. ಒಂದೇನಂತಂದರೆ ಕೆಸೆಟ್ ಸಿಲೆಬಸ್ನೇ ಬೇರೆ ಇತ್ತು, ನೆಟ್ ಸಿಲೆಬಸ್ನೇ ಬೇರೆ ಇತ್ತು, ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಸಿಲೆಬಸ್ಸೇ ಬೇರೆ ಇದ್ದಿದ್ರೆ ನಿಜವಾಗ್ಲೂ ಎಲ್ಲರಿಗೂ ಹೊರೆ ಆಗ್ತಿತ್ತು. ಅಂದರೆ ಒಮ್ಮೆ ಕೆಸೆಟ್ಗಂತಲೇ ಬೇರೆ ಬೇರೆ ಪುಸ್ತಕಗಳನ್ನು ಓದೋದು, ಬೇರೆ ಬೇರೆ ವಿಷಯವನ್ನು ಓದೋದು, ಆ ನಂತರ ಕೆಸೆಟ್ ಕ್ಲಿಯರ್ ಮಾಡಿಕೊಂಡು ಮತ್ತೆ ಹೊಸದಾಗಿ ಹೊಸ ವಿಷಯವನ್ನು ಓದಬೇಕಾಗಿತ್ತಲ್ಲ ಅಂಥೇಳಿ ಅನ್ಕೋಬೇಕಾಗಿತ್ತು. ಆದರೆ ಈಗೇನಾಗಿದೆ ಅಂತಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, ನೆಟ್ ಕೆಸೆಟ್ ಆಗಿರ್ಬೋದು, ಎಲ್ಲ ಸಿಲೆಬಸ್ನು ಸೇಮ್ ಇರೋದ್ರಿಂದ ಈಗ ಹೆಚ್ಚಿನ ಹೊರೆ ಆಗಲಿಕ್ಕಿಲ್ಲ. ಆ ಕಾರಣದಿಂದಾಗಿ ಓದಕತ್ತೀರಿ ಅಂತಂದಮೇಲೆ ನೀವು ನಿಮ್ಮ ಸಿಲೆಬಸ್ನ ಆದಷ್ಟು ಚೆನ್ನಾಗಿ ಕವರ್ ಮಾಡ್ಕೊಂಡ್ರಿ ಅಂತಂದರೆ ಅದು ಕೇವಲ ಕೆಸೆಟ್ಗೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೂ ಕೂಡ ಈಸಿ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಅದಾಗಿಯೂ ಕೂಡ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟನ್ನಂತೂ ಮಾಡಿ ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇದನ್ನು ಕೂಡ ಹೇಳೋದನ್ನು ನಾನು ಮರ್ತಿದ್ದೆ, ಅದಕ್ಕೆ ನಾನು ಪುನಃ ಮತ್ತೆ ಹೇಳಿದೆ. ನಿಮ್ಮಲ್ಲಿ ರಿಕ್ವೆಸ್ಟ್ ಏನಪ್ಪ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ಎಷ್ಟೋ ನೀವು ಸಪೋರ್ಟ್ ಮಾಡಿದಾಗುತ್ತೆ. ಆ ಕಾರಣದಿಂದಾಗಿ ಫ್ರೀಯಾಗಿರ್ತಕ್ಕಂಥ ಒಂದು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ನನಗೆ ಬೆಂಬಲವನ್ನು ನೀಡ್ತೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.